ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸೀರೆ ಉಡಿಸೋ ವಿಧಾನನ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಈ ರೀತಿ ಒಂದು ಬಾರ್ಡರ್ ಸೀರೆ ತೊಗೊಂಡು ಈ ಸೀರೆಯನ್ನು ನಾನು ಫಸ್ಟು ಶೋಲ್ಡರ್ ಪ್ಲೀಟ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಒಂದು ಟೇಬಲ್ ಮೇಲೆ ಅಥವಾ ಚಾಪೆ ಮೇಲೆ ಯಾವುದ್ರ ಮೇಲಾದರೂ ಹಾಕ್ಕೊಂಡು ಹೀಗೆ ಪ್ಲೀಟ್ಸ್ ಇಟ್ಕೊಂಡು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡಿಕೊಂಡು ಫಸ್ಟು ಪಿನ್ ಹಾಕಿ ರೆಡಿ ಮಾಡ್ಕೊಳ್ಳಿ. ನಾವು ಇಷ್ಟು ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಡಬಲ್ ಅಂತೂ ಬೇಕಾಗುತ್ತೆ. ಅಷ್ಟು ಈ ಪ್ಲೀಟ್ಸ್ನ ಮಾಡ್ಕೊಂಡ್ಬಿಡಿ. ಅದಕ್ಕೂ ಪಿನ್ ಹಾಕಿ ಇದನ್ನು ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವೇನು ಪ್ಲೀಟ್ಸ್ ಮಾಡಿದ್ವಿ ಅದರಿಂದ ಸ್ವಲ್ಪ ಬಿಟ್ಬಿಟ್ಟು ಅಲ್ಲಿಂದ ಸೆಂಟರ್ ಪ್ಲೀಟ್ಸ್ನ ಮಾಡ್ಕೊಂಡೋಗಿ ಫುಲ್ಲು ಪ್ಲೀಟ್ ಮಾಡಬೇಕು. ಪೂರ್ತಿಯಾಗಿ ಸೀರೆನೂ ಪ್ಲೀಟ್ ಮಾಡ್ಕೊಳ್ಳಿ. ಒಂದೇ ಸಲ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಮಾಡಿದ ಮೇಲೆ ಎಷ್ಟು ಕೈಗಾಗುತ್ತೆ ಅಷ್ಟು ಮಾಡಿದ ಮೇಲೆ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಎರಡು ಸೈಡು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿರೋ ನೆರಿಗೆನ ಪೂರ್ತಿಯಾಗಿ ಹಿಡ್ಕೊಡಿ. ಅದು ಬಿಟ್ಟೋಗಲ್ಲ ಆವಾಗ, ಇಲ್ಲಾಂದರೆ ಒಂದೊಂದು ನೆರಿಗೆ ಜಾರು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡು ನೀಟಾಗಿ ಪೂರ್ತಿ ಮಾಡಿಕೊಂಡು ಇವಾಗ ಎರಡು ಕಡೆ ಪಿನ್ ಹಾಕ್ಕೊಂಡು ಮತ್ತೆ ಸೆಂಟರಲ್ಲಿ ಒಂದು ಪಿನ್ ಹಾಕ್ಕೊಂಬಿಡಿ. ಪಿನ್ ಹಾಕಿ ರೆಡಿ ಮಾಡ್ಕೊಳ್ಳಿ. ಈಗ ಹೀಗೆ ಯಾವುದಾದ್ರೂ ಒಂದು ಟೇಬಲ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಪಂಚೆನೋ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ತಟ್ಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ನೀವು ಯಾವ ರೀತಿ ಬಿಂದಿಗೆ ಇಡ್ತೀರಾ ಅದನ್ನು ಇಟ್ಕೊಂಡು ಹೀಗೆ ಸೀರೆಯನ್ನು ಹಿಂದೆಯಿಂದ ಅರ್ಧಕ್ಕೆ ಕರೆಕ್ಟಾಗಿ ಬರೋ ಥರ ನೋಡಿ, ಬಾರ್ಡರು ಈಕ್ವಲ್ ಇರೋ ಥರ ನೋಡಿಕೊಂಡು ಫಸ್ಟು ಆ ಕಂಠಕ್ಕೆ ಒಂದು ದಾರ ಹಾಕಿ ಕಟ್ಕೊಂಬಿಡಿ. ಇದನ್ನು ಸೀರೆನ ಕಟ್ಟಿದ್ದಾದಮೇಲೆ ಅದು ಸ್ವಲ್ಪ ಮಧ್ಯದಲ್ಲಿ ಓಪನ್ ಆಗುತ್ತೆ. ಹಾಗಾಗಿ ಅದಕ್ಕೆ ಆ ಎರಡೂ ಕಡೆದು ಒಂದೊಂದು ಒಳಗಡೆಯಿಂದ ನೆರಿಗೆ ತಗೊಂಡು ಅದನ್ನು ಪಿನ್ ಹಾಕ್ಬಿಟ್ಟು ಒಳಗಡೆಯಿಂದ ಪಿನ್ ಕಾಣ್ದಿರಂಗೆ ಒಳಗಡೆಗೆ ಸೇರಿಸ್ಬಿಡಿ. ಅದನ್ನು ನೋಡಿ, ಹೀಗೆ ಸೇರಿಸ್ಕೊಂಡು ಇವಾಗ ನಾವೇನು ಪಿನ್ ಹಾಕಿದ್ದೀವಿ ಪಿನ್ ಬಿಚ್ಚಿಬಿಟ್ಟು ನೆರಿಗೆಗಳನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಹರಡ್ಕೋಬೇಕು. ಹರಡ್ಕೊಂಡು ಸೆರಗನ್ನು ಹೀಗೆ ಫಸ್ಟು ಮೇಲಿಂದ ತಗೊಂಡು ಆಮೇಲೆ ಹೀಗೆ ಹಾಕ್ಕೊಂಡು ನೋಡಿ ಅದನ್ನು ಹಿಂಗೆ ವಿ ಶೇಪ್ ಬರೋ ಥರ ಮಾಡಿಕೊಂಡು ಕೆಳಗಡೆಯಿಂದ ಒಂದು ಪಿನ್ ಹಾಕಿ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಬಿಡ್ಬೇಕು. ಆ ನೆರಿಗೆಗೂ ಇದಕ್ಕೂ ಸೇರಿಸಿ ಪಿನ್ ಹಾಕ್ಕೊಂಬಿಡ್ಬೇಕು. ಆಮೇಲೆ ಇದನ್ನು ಒಂದು ಡಾಬ್ ಹಾಕಿ ಹಿಂದೆ ಏನು ಸೆರಗು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಡಾಬಿಗೆ ಸೇರಿಸ್ಬಿಟ್ಟು ಕಟ್ಬಿಡಿ. ಅದನ್ನು ಇವಾಗ ನಿಮಗೆ ಯಾವ ರೀತಿ ಸರ ಬೇಕು, ನೆಕ್ಲೆಸ್ ಬೇಕು, ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಮತ್ತೆ ಮೇಲೆ ಕಳಶ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಕಳಶಕ್ಕೆ ಏನು ಹಾಕಬೇಕು ಅಂತ ತುಂಬ ಜನರಿಗೆ ಇದಿರುತ್ತೆ ಡೌಟು. ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ 3 ಹಾಕಿದ್ರೂ ಸಾಕಾಗತ್ತೆ. ನೋಡಿ, ಇವಾಗ ರೆಡಿ ಆಯಿತು. ಥ್ಯಾಂಕ್ ಯು.